ಖುಷಿ ಆಯಿತು. ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಮೂವಿಗೆ? ನಿಜ ಹೇಳಬೇಕು ಅಂದರೆ ನಾನು ಇದಕ್ಕೋಸ್ಕರ ಒಂದು 15 ಡೇಸಿಂದ ಏನು ಮಾಡಬೇಕು ಏನು ಅಂತ ಥಿಂಕ್ ಮಾಡ್ತಾನೆ ಇದ್ದೆ. ಯಾಕಂದರೆ ಎಲ್ಲ ಟೈಮಲ್ಲೂ ತುಂಬ ಕೆಲಸ ಇರ್ತಾಯಿತ್ತು, ಬರೋಕ್ಕಾಗ್ತಿರ್ಲಿಲ್ಲ. ಈ ಸಲ ಏನಾದರೂ ಆಗಿ ಅಂತ ಫ್ರೀ ಮಾಡಿಕೊಂಡು ಫಸ್ಟ್ ಒಂದು 15 ಡೇಸಿಂದ ನಾನು ಥಿಂಕ್ ಮಾಡ್ತಾಯಿದ್ದೆ, ಎಲ್ಲರೂ ಟಿ ಶರ್ಟ್ ಹಾಕೊಂಡು ಬರ್ತಾರೆ, ಸೊ ನಾನು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ಲ ಅಂತ ಥಿಂಕ್ ಮಾಡಿ ಆವಾಗ ನಂಗೆ ಫ್ಲಾಶ್ ಆಗಿದೆ. ಯಾಕಂದರೆ ನಂಗೆ ಟ್ರೆಡಿಷ್ನಲ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಸ್ಯಾರಿ ಅಂದರೆ ತುಂಬ ಇಷ್ಟ, ತುಂಬ ಜನ ಗೊತ್ತು ಎಲ್ರಿಗೂ. ಸೊ ನಾನು ಥಿಂಕ್ ಮಾಡಿದೆ ಸ್ಯಾರಿಗೆ ಬಾಸ್ದು ಏನಾದರೂ ಪ್ರಿಂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಡಿಸೈನ್ ಮಾಡಿಸಿದ್ರೆ ಅಂತ ಥಿಂಕ್ ಮಾಡಿಬಿಟ್ಟು ನಾನೇ ಓನಾಗಿ ಡಿಸೈನ್ ಮಾಡಿಸಿ ಹಚ್ಕೊಂಡು ಬಂದಿದ್ದು. ಖುಷಿ ಆಯಿತು ಅವ್ರಿಗೋಸ್ಕರ. ಆ್ಯಂಡ್ ಅದು ಕೆಳಗಡೆ ವಾರಿಯರ್ ಥರ ಮಾಡ್ತಿದ್ದೀನಿ, ಯಾಕಂದರೆ ಆ ಮೂವಿನಲ್ಲಿ ಬಂತು ಅನ್ಸುತ್ತೆ, ಮೇ ಬಿ ಬಂತು, ಈ ಸೀನ್ ಬಂತು ಈ ಥರ. ಆ ಕಡೆ ಈ ಕಡೆ ಸೆಂಟಲ್ಲಿ ಬಾಸ್ ಇದ್ರು ವಾರಿಯರ್ ಥರ. ಸೊ ನನ್ನ ಹತ್ರ ನಾನೇ ಡಿಸೈನ್ ಮಾಡಿಸಿದ್ದು. ಆ್ಯಂಡ್ ಓಕೆಲ್ಲ ಖುಷಿ ಆಯಿತು. ಆ್ಯಂಡ್ ಅವರಲ್ಲಿ ಸ್ಟೆಪ್ ಆಗ್ತಾ ಇದ್ರೆ, ಅವರಲ್ಲಿ ಮಾತಾಡ್ತಾ ಇದ್ರೆ, ಅವ್ರ ಡೈಲಾಗ್ ಹೇಳ್ತಾ ಇದ್ರೆ ಅಲ್ಲೇ ಕುತ್ಕೊಂಡು ನಮಗೆ ಹೇಳಬೇಕು ಅನಿಸ್ತಾ ಇತ್ತು. ಅಷ್ಟೊಂದು ಖುಷಿ ಆಯಿತು. ಹೇರ್ ಸ್ಟೈಲು ಅಷ್ಟೇ, ಹೊಸ ಹೇರ್ ಸ್ಟೈಲ್ ಅದು ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು.